ಹಲೋ ಸ್ಟೂಡೆಂಟ್, ಇವತ್ತಿನ ವಿಡಿಯೋದಲ್ಲಿ ನಾವು 12ನೇ ತರಗತಿಯ ವ್ಯವಹಾರ ಅಧ್ಯಯನದ ಚಾಪ್ಟರ್ ನಂಬರ್ 2 ನಿರ್ವಹಣೆಯ ತತ್ವದ 4 ಮಾರ್ಕ್ಸ್ ಕ್ವಶನನ್ನು ನೋಡೋಣ. ಅದೇ ರೀತಿಯಾಗಿ 4 ಮಾರ್ಕ್ಸ್ ಮತ್ತು 1 ಮಾರ್ಕ್ಸ್ ಕ್ವಶನ್ನ ಕೇಳ್ತಾರೆ ಆ್ಯನ್ಯುವಲ್ ಎಕ್ಸಾಮ್ಗೆ, ಪ್ರಿಪ್ರೇಟ್ರಿ, ಅದೇ ರೀತಿಯಾಗಿ ಯಾವಪ್ಪ ಅಂದರೆ ಮಿಡ್ ಟರ್ಮ್ ಎಕ್ಸಾಮ್ಗೂ ಕೂಡ ಕೇಳ್ತಾರೆ. ಅದೇ ರೀತಿಯಾಗಿ ಇದರಲ್ಲಿ 4 ಕ್ವಶನ್ ಇರೋದು 4 ಮಾರ್ಕ್ಸ್, ಅದು 8 ಮಾರ್ಕ್ಸ್ಗೆ ಪ್ರಾಬ್ಲಮನ್ನು ಇಲ್ಲಿ 8 ಮಾರ್ಕ್ಸ್ ಕ್ವಶನ್ನ ಇಲ್ಲಿ ಕೇಳೋದಿಲ್ಲ. ಓನ್ಲಿ 4 ಮಾರ್ಕ್ಸ್ ಕ್ವಶನ್ ಮತ್ತು 1 ಮಾರ್ಕ್ಸ್ ಕ್ವಶನ್ನ ಕೇಳ್ತಾರೆ. ಅದಷ್ಟು ನೀವು ಇಷ್ಟು 4 ಪರ್ಫೆಕ್ಟ್ ಮಾಡಿದರೆ, ಪಾಯಿಂಟ್ ವೈಸ್ ನೀವು ಓದಿದರೆ ಸಾಕು, ನೀವು ಎಕ್ಸಾಮ್ನಲ್ಲಿ ಆರಾಮಾಗಿ 4 ಮಾರ್ಕ್ಸನ್ನು ಪಡೆಯಬಹುದು. ಇದ್ರ 4ರೊಳಗೆ ಒಂದನ್ನು ಖಂಡಿತವಾಗಿ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಯಾವುದೇ ಇರಲಿ, ಪ್ರಿಪ್ರೇಟ್ರಿ ಕೇಳಿ, ಮಿಡ್ ಟರ್ಮ್ ಕೇಳಿ, ಮಿಡ್ ಟರ್ಮ್ಗಂತೂ 2 ಕ್ವಶನ್ ಬರ್ತವೆ ಇದರಲ್ಲಿ. ಅದೇ ರೀತಿಯಾಗಿ ಆ್ಯನ್ಯುವಲ್ ಎಕ್ಸಾಮ್ಗಂತೂ ಫಿಕ್ಸ್ 100% ಒಂದು ಕ್ವಶನ್ನ ಇದ್ರ ಮ್ಯಾಗೆ ಕೇಳ್ತಾರೆ. ಅದೇ ರೀತಿಯಾಗಿ ಇಲ್ಲಾಂದರೆ 8 ಮಾರ್ಕ್ಸ್ ಬೇರೆ ಚಾಪ್ಟರ್ ಮ್ಯಾಗೆ ಕೇಳ್ತಾರೆ, 4 ಮಾರ್ಕ್ಸ್ ಅಷ್ಟೇ ಈ ಚಾಪ್ಟರ್ ಮ್ಯಾಗೆ ಕೇಳ್ತಾರೆ. ಈಗ ಸ್ಟಾರ್ಟ್ ಮಾಡೋಣ ಬನ್ನಿ ವಿಡಿಯೋ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅದೇ ರೀತಿಯಾಗಿ ಲೈಕ್, ಶೇರ್, ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೊದಲಿಗೆ ನಿರ್ವಹಣೆ ತತ್ವದಲ್ಲಿ ಬರ್ತಕ್ಕಂಥ 4 ಪ್ರಮುಖ ಪ್ರಶ್ನೆಗಳು ಯಾವಪ್ಪ ಅಂದರೆ, ನಿರ್ವಹಣೆ ತತ್ವಗಳ ಸ್ವರೂಪ ಅಂದರೆ ನಿರ್ವಹಣೆ ತತ್ವಗಳ ಸ್ವರೂಪವನ್ನು ವಿವರಿಸಿ ಅಂತ ಕೇಳ್ತಾರೆ. ಅದರಲ್ಲಿ ನೀವು ಪ್ರಾಬ್ಲಮನ್ನು ಬಿಡಿಸ್ತಾ ಹೋಗಬೇಕು. ಪಾಯಿಂಟ್ ವೈಸ್ ನೀವು ಬರೆದು ಪಾಯಿಂಟನ್ನು ಎಕ್ಸ್ಪ್ಲೇನ್ ಮಾಡಬೇಕು ನಿಮ್ಮ ಎಕ್ಸಾಮ್ನಲ್ಲಿ. ಅದೇ ರೀತಿಯಾಗಿ ಯಾವಪ್ಪ ನಿರ್ವಹಣೆ ತತ್ವದ ಮಹತ್ವ ಇದೆ 2ನೇ ಕ್ವಶನ್ ಆಗೈತಿ. ಅದ ನಂತರ 3ನೇ ಕ್ವಶನ್ ಯಾವಪ್ಪ ಅಂದರೆ ವೈಜ್ಞಾನಿಕ ನಿರ್ವಹಣೆ ತತ್ವಗಳು. 4ನೇ ಕ್ವಶನ್ ಟೇಲರ್ ಅಧ್ಯಯನದ 4 ವಿಧಾನಗಳನ್ನು ಯಾವುವು ಬರೆಯಿರಿ ಅಂತ ಕೇಳ್ತಾರೋ, ಅದನ್ನ ಪಾಯಿಂಟನ್ನು ಬರೆದು ಎಕ್ಸ್ಪ್ಲೇನ್ನ ಮಾಡಬೇಕು. ನಿರ್ವಹಣೆ ತತ್ವ ಸ್ವರೂಪ ಒಳಗೆ ಯಾವ ಬರ್ತಪ್ಪ ಅಂದರೆ, ನಿರ್ವಹಣೆ ಸ್ವರೂಪ ತತ್ವದಲ್ಲಿ ಸಾರ್ವತ್ರಿಕ ಅನ್ವಯಿಸುವಿಕೆ ಅಂದರೆ ಈ ಪಾಯಿಂಟನ್ನು ಬರೆದು ನೀವು ಪಾಯಿಂಟನ್ನು ಬೈಪೆಟ್ ಹಾಕಬೇಕು. ಅದನ್ನ ಎಕ್ಸ್ಪ್ಲೇನ್ ಕೂಡ ನೀವು ಓನಾಗಿ ಬರೆದ್ರೂ ಮಾರ್ಕ್ಸನ್ನು ಕೊಡ್ತಾರೆ 4 ಮಾರ್ಕ್ಸಿಗೆ. 4 ಅಂತೂ ನೀವು ಕರೆಕ್ಟ್ ಅಕ್ಯುರೇಟ್ ಬರೆದ್ರೆ 4 ಮಾರ್ಕ್ಸ್ ಕೊಡ್ತಾರೆ. ನೀವು ಪಾಯಿಂಟ್ ಅಟ್ಟೆ ಬರೆದ್ಬಿಟ್ರೆ 2 ಮಾರ್ಕ್ಸ್ ಕೊಡ್ತಾರೆ. ಅದೇ ರೀತಿಯಾಗಿ ನೀವು ಎಕ್ಸ್ಪ್ಲೇನ್ ಮಾಡಿರಿ ಅಂದರೆ, ಓನ್ ಬರ್ದಿರಿ ಅಂದರೆ 3.5ರಿಂದ 4 ಮಾರ್ಕ್ಸನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಸಾರ್ವತ್ರಿಕ ಅನ್ವಯಿಸುವಿಕೆ, ವೈಜ್ಞಾನಿಕ ಜ್ಞಾನದ ಅಸ್ತಿತ್ವ, ಸಾರ್ವತ್ರಿಕ ಅನ್ವಯಿಸುವಿಕೆ, ಸಾಮಾನ್ಯ ಮಾರ್ಗಸೂಚಿಗಳು ನಮೂನವಾಗಿವೆ, ಮುಖ್ಯವಾಗಿ ವರ್ತನಾಶೀಲವಾಗಿವೆ. ಇಷ್ಟು 4 ಪಾಯಿಂಟನ್ನು ಬರೆದು ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು. ಎಷ್ಟು ಮಾರ್ಕ್ಸ್ಪ ಅಂದರೆ 4 ಮಾರ್ಕ್ಸ್ ನಿಮಗೆ ಕೊಡ್ತಾರೋ. ಇಲ್ಲಾಂದರೆ ನಿರ್ವಹಣೆ ತತ್ವದ ಮಹತ್ವ, ಇದ್ರ 4 ಒಳಗೆ ಒಂದನ್ನು ಖಂಡಿತವಾಗಿ ಕೇಳ್ತಾರೆ ಎಕ್ಸಾಮ್ನಲ್ಲಿ. ನಿರ್ವಹಣೆ ತತ್ವದ ಮಹತ್ವಗಳು ಯಾವಪ್ಪ 4 ಪಾಯಿಂಟನ್ನು ಬೈಪೆಟ್ ಹಾಕಬೇಕು. 4 ಪಾಯಿಂಟ್ ಈಗ ಪೀಠಿಗೆ ಉಪಸಂಹಾರ ಬರೆದ್ರೆ ಫುಲ್ ಮಾರ್ಕ್ಸ್ 4 ಸಿಗ್ತಾವೆ. ಇಲ್ಲಾಂದರೆ 8 ಮಾರ್ಕ್ಸ್ ಅಷ್ಟೇ ಬರೆದ್ರೆ ಕೂಡ ನಡಿತೈತಿ. 4 ಮಾರ್ಕ್ಸ್ಗೆ ಬರಲಿಲ್ಲ ಅಂದರೆ ಭೀ ನಡಿತೈತಿ. 8 ಮಾರ್ಕ್ಸ್ಗೆ ಕಂಪಲ್ಸರಿಯಾಗಿ ಬರಬೇಕು, ಇಲ್ಲಾಂದರೆ 8 ಮಾರ್ಕ್ಸೇ ನಿಮಗೆ ಕೊಡೋದಿಲ್ಲ. ಅದೇ ರೀತಿಯಾಗಿ ವೈಜ್ಞಾನಿಕವಾಗಿ ತೀರ್ಮಾನಗಳನ್ನು ತಗೋತೈತಿ. ಮತ್ತು ಬದಲಾಗುವ ಪರಿಸರದ ಅಗತ್ಯತೆಗಳ ಪೂರೈಕೆಯನ್ನು ಮಾಡ್ತೈತಿ. ಆದ ನಂತರ ಸಾಮಾಜಿಕವಾಗಿ ಹೊಣೆಗಾರಿಕೆಯನ್ನು ಈಡೇರಿಸ್ತೈತಿ. ನಿರ್ವಹಣಾ ತರಬೇತಿ, ಶಿಕ್ಷಣ ಮತ್ತು ಸಂಶೋಧನೆ. ನಿರ್ವಹಣೆ ಮಾಡ್ತೈತಿ ಏನಪ್ಪ ಅಂದರೆ, ತರಬೇತಿ, ಶಿಕ್ಷಣ ಮತ್ತು ಸಂಶೋಧನೆಯನ್ನು ಏನು ಮಾಡ್ತೈತಪ್ಪ ಅಂದರೆ ನಿರ್ವಹಣೆ ಮಾಡ್ತೈತಿ. ನಿರ್ವಹಣಾ ತತ್ವಗಳ ಮಹತ್ವ ಇದು ಸ್ವರೂಪ ಆಯಿತು, ಇದು ಮಹತ್ವ ಆಯಿತು. ಈಗ 3ನೇದು ಬರೋದು ಯಾವಪ್ಪ ಅಂದರೆ ವೈಜ್ಞಾನಿಕ ನಿರ್ವಹಣೆ ತತ್ವಗಳು. ವೈಜ್ಞಾನಿಕ ನಿರ್ವಹಣೆ ತತ್ವಗಳು ಯಾವಪ್ಪ ಅಂದರೆ, ಯಾವ ತತ್ವ ಬರ್ತಾವಪ್ಪ ಅಂದರೆ 4 ತತ್ವಗಳು ಬರ್ತಾವೆ. ಅದ್ರ ಯಾವಪ್ಪ, ವಿಜ್ಞಾನ ಹೆಬ್ಬೆರಳಿನ ನಿಯಮ ಅಲ್ಲ. ವಿಜ್ಞಾನವು ಹೆಬ್ಬೆರಳಿನ ನಿಯಮವಲ್ಲ. ಅದು ಸಾಮರಸ್ಯ ವಿರೋಧವಲ್ಲ. ಸಹಕಾರ ಪ್ರತ್ಯೇಕವಾಗಿದ್ದಲ್ಲ. ಪ್ರತಿಯೊಬ್ಬ ವ್ಯಕ್ತಿಯ ಅತ್ಯುನ್ನತ ದಕ್ಷತೆ ಮತ್ತು ಅಭ್ಯುದಯಗಳಂತಹ ಅವಳ ಅಭಿವೃದ್ಧಿ. ಇವ 4 ಪಾಯಿಂಟ್ ಬರೆದು ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು. ಎಷ್ಟು ಮಾರ್ಕ್ಸ್ಪ ಅಂದರೆ ನಿಮಗೆ 4 ಮಾರ್ಕ್ಸನ್ನು ಕೊಡ್ತಾರೆ. ಅದ ನಂತರ 4ನೇ ಬರೋದು ಟೇಲರ್ ಅಧ್ಯಯನದ 4 ವಿಧಾನಗಳು. ಯಾವ್ಯಾವ ವಿಧಾನಗಳು? ವಿಧಾನ ಅಧ್ಯಯನ, ಚಲನೆ ಅಧ್ಯಯನ, ಸಮಯ ಅಧ್ಯಯನ, ಆಯಾಸ ಅಧ್ಯಯನ. ಇನ್ನು ಭಾಳ ಅದಾವು ವಿಧಾನಗಳು. ಅದರಲ್ಲಿ ನೀವು 4 ಪಾಯಿಂಟ್ ಬರೆದನ್ನು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು, 4 ಮಾರ್ಕ್ಸನ್ನು ನಿಮಗೆ ಕೊಡ್ತಾರೆ. ಆ್ಯನ್ಯುವಲ್ ಎಕ್ಸಾಮ್ಗೆ 4ರೊಳಗೆ ಒಂದು ಖಂಡಿತವಾಗಿ ಆ್ಯನ್ಯುವಲ್ ಎಕ್ಸಾಮ್ಗೆ ಕೇಳ್ತಾರೆ. ಯಾವ್ದು ಕೇಳ್ತಾರೆ ಅಂತ ಗೊತ್ತಿಲ್ಲ, ಬಟ್ ಇವು 4 ನೀವು ಪರ್ಫೆಕ್ಟ್ ಮಾಡಿದ್ರೆ ಇದರಲ್ಲಿ 4 ಮಾರ್ಕ್ಸ್ ನೀವು ಆ್ಯನ್ಯುವಲ್ ಎಕ್ಸಾಮ್ಗೆ ಖಂಡಿತವಾಗಿ ಬಂದೇ ಬರ್ತಾವು. ಅದೇ ರೀತಿಯಾಗಿ ಮತ್ತೆ ಏನಾದರೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ಕೊತಾ ಮತ್ತೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.